ಗಾಂಧಿ ಭವನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರ ಕೊಡುಗೆ ತುಂಬ ಇದೆ ಅನ್ನೋದನ್ನು ನಾನು ಕಂಡಿದ್ದೇನೆ. ಮನೆಗೆ ಹಿರಿಮಗನಾಗಬಾರ್ದಂತೆ, ಭಾಷಣಕಾರರಲ್ಲಿ ಕಡೆಯವನಾಗಬಾರ್ದಂತೆ. ಕಷ್ಟ ಏನು ಅಂತ ನಮಗೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ನನಗೆ ಕಡಿದಾಳ್ ಮಂಜಪ್ಪನವರ ಸಮಾಧಿ ದರ್ಶನ ಆದಂಥ ಸಂದರ್ಭದಲ್ಲಿ ಅವರ ಸಮಾಧಿಯ ಮೇಲೆ ಬರೆದಂಥ ಒಂದು ಸಣ್ಣ ವಾಕ್ಯ ನನ್ನ ತುಂಬ ತಲೆ ಕೆಡಿಸ್ತು. ಸತ್ಯ ಪ್ರಾಮಾಣಿಕತೆಯ ಪ್ರವಾದಿ. ಈ ಬಗೆಯ ಒಂದು ಚಿಂತನ ವಾಕ್ಯ ನಾನು ಕಂಡಿದ್ದು ಮಹಾತ್ಮ ಗಾಂಧಿಯವರ ಸಮಾಧಿ ಮೇಲೆ. ಮೈ ಲೈಫ್ ಈಸ್ ಮೈ ಮೆಸೇಜ್. ಈ ಸತ್ಯ ಪ್ರಾಮಾಣಿಕತೆಯ ಪ್ರವಾದಿ ಅಂತ ಹೇಳಿ ಬರ್ಸ್ಕೊಳ್ಳಿಕ್ಕೆ ಎಷ್ಟು ಜನ ಅರ್ಹರಿದ್ದಾರೆ ನಮ್ಮ ನಡುವೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು. ಅದು ಯಾವುದೇ ರಂಗದಲ್ಲಿರಲಿ, ರಾಜಕೀಯ ರಂಗ ಇರಲಿ, ಧರ್ಮದ ರಂಗ ಇರಲಿ, ಶೈಕ್ಷಣಿಕ ಇರಲಿ, ಸಾರ್ವಜನಿಕ ರಂಗ ಎಲ್ಲೇ ಆಗಲಿ, ಯಾರಿಗಾದರೂ ಇಂತಹ ಒಂದು ಮಾತನ್ನು ತಮ್ಮ ಒಂದು ಸಮಾಧಿಯ ಮೇಲೆ ಬರೆಸ್ಕೊಳ್ಳುವ ಅರ್ಹತೆ ಸಿಗುತ್ತಾ ಅನ್ನುವಂಥದ್ದನ್ನು. ಹಾಗಾಗಿ ನಾನಾದರೂ ಕೂಡ ಅವರನ್ನು ಅತ್ಯಂತ ಗೌರವದಿಂದ ಕಂಡಂಥವನು. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ 10 ವರ್ಷ ಕೆಲಸ ಮಾಡಿದರು. ಗಾಂಧಿ ಭವನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರ ಕೊಡುಗೆ ತುಂಬ ಇದೆ ಅನ್ನೋದನ್ನು ನಾನು ಕಂಡಿದ್ದೇನೆ. ಅವರು ಇದೇ ಗಾಂಧಿ ಭವನದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಬಂದಿದ್ದಂಥ ಸಂದರ್ಭದಲ್ಲಿ ಒಂದು ಭಾಷಣ ಮಾಡ್ತಾ ಇದ್ದಾಗ ಅವರು ಎತ್ತಿದ ಒಂದು ವಿಚಾರನ ನಿಮಗೊಂದು ಹಂಚಿಕೊಳ್ಬೇಕು. ಅವ್ರು ಹೀಗೆ ಮಾತನಾಡ್ತಾ ಹೇಳ್ತಾಯಿದ್ರು, ದೆರ್ ವರ್ 3 ಕ್ವಾಲಿಫಿಕೇಷನ್ಸ್ ಫಾರ್ ಎ ಕಾಂಗ್ರೆಸ್ಮನ್ ಅಂತಂದರೆ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಮನ್, ಇವತ್ತಿನ ಪಕ್ಷದ ಚಿಂತೆ ಮಾಡಬೇಡಿ. ಅದಕ್ಕೆ 3 ಅರ್ಹತೆ ಇರಬೇಕು ಅಂತ ಹೇಳಿದರು ಕಡಿದಾಳ್ ಮಂಜಪ್ಪನವರು. ಮೊದಲನೇದು ಏನು ಅಂತಂದರೆ, ಈ ಶುಡ್ ಐಡೆಂಟಿಫೈ ಹಿಮ್ಸೆಲ್ಫ್ ವಿತ್ ಎನಿ ಒನ್ ಆಫ್ ದಿ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ ಗಿವನ್ ಬೈ ಗಾಂಧಿ. ರಚನಾತ್ಮಕ ಕಾರ್ಯಕ್ರಮಗಳು 18 ಏನು ಗಾಂಧೀಜಿಯವರು ಕೊಟ್ಟಿದ್ದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಅವರು ಗುರುತಿಸಿಕೊಂಡು ಅದರಲ್ಲಿ ತೊಡಗಿರಬೇಕು ಅನ್ನುವಂಥದ್ದು. ಎರಡನೇದು, ಈ ಶುಡ್ ಬಿ ಎ ವೇರರ್ ಆಫ್ ಖಾದಿ. ಸ್ವಾವಲಂಬನೆಯ ಸಂಕೇತ. ಆಗ ದೇಶದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದಾಗ ಹಾಗಾಗಿ ಅವರೆಲ್ಲರೂ ಖಾದಿ ಹಾಕಿರಬೇಕು ಅನ್ನುವಂಥದ್ದು ಎರಡನೇದು. ಮೂರನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಒನ್ ಶುಡ್ ಹ್ಯಾವ್ ಒನ್ಸ್ ಓನ್ ಮೀನ್ಸ್ ಆಫ್ ಲಿವಿಂಗ್. ಜೀವನೋಪಾಯಕ್ಕೆ ತನ್ನದೇ ಆದ ಒಂದು ದಾರಿ ಇರಬೇಕು. ನೀವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೋಡಿ, ಹಾಗೆಲ್ಲ ಬಹಳ ಮುಖ್ಯವಾಗಿದ್ದವರು ರೈತರು. ಅವರ ದುಡಿಮೆಯಿಂದ ಅವರೆಲ್ಲ ಜೀವನ ಮಾಡಿಕೊಂಡು ಬದುಕ್ತಾ ಇದ್ರು. ಹಾಗೆ ವಕೀಲರುಗಳು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಕೀಲರಿದ್ದರು. ಅವರು ಕೂಡ ಎಲ್ಲನೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಂದರೆ ಒನ್ ಶುಡ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ಆ್ಯಂಡ್ ದೆನ್ ಸರ್ವ್ ದಿ ಸೊಸೈಟಿ. ಈ ಕಲ್ಪನೆ ಇದೆಯಲ್ಲ, ಅದನ್ನು ಅವರು ಅವರು ತಮ್ಮ ಇಡೀ ಬದುಕಿನಲ್ಲಿ ಈ ಒಂದು ತತ್ವವನ್ನು ಪರಿಪಾಲಿಸಿದರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಅವರು ತಮ್ಮ ಇಡೀ ಬದುಕನ್ನು ಪ್ರೋ ಪುವರ್, ಪ್ರೋ ವಿಲೇಜ್, ಪ್ರೋ ಫಾರ್ಮರ್ ಇದೇ ಅವ್ರದ್ದಾಗಿತ್ತು. ಅವ್ರು ಯಾರೋ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ತಮ್ಮ ಸ್ವಂತ ಹಿತಾಸಕ್ತಿ. ನಮ್ಮ BL ಶಂಕರ್ ಅವ್ರು ಹೇಳಿದಾಗ ಯಾವತ್ತೂ ಕೂಡ ಅವ್ರ ಸ್ವಂತದ್ದು ಅಂತ ಆಲೋಚನೆಯೇ ಮಾಡಲಿಲ್ಲ. ಇವತ್ತು ಯಾರಾದರೂ ಮುಖ್ಯಮಂತ್ರಿಗಳು ನೋಡಿ, ಅವ್ರ ಮನೆಗಳನ್ನು ನೋಡಿ, ಅವರ ವೈಭವವನ್ನು ನೋಡಿ, ಆದರೆ ನೀವು ಕಡಿದಾಳ್ ಮಂಜಪ್ಪನವರ ಆ ಕುಟುಂಬದ ಮನೆ, ಅವರ ಬದುಕಿದ ರೀತಿ ಎಲ್ಲವನ್ನು ನೀವು ಗಮನಿಸಿ ಒಂದು ತುಲನಾತ್ಮಕವಾದ ಅಧ್ಯಯನ ಮಾಡಿದರೆ ಇದು ಮೌಲ್ಯಗಳ ಒಂದು ದೊಡ್ಡ ತುಲನಾತ್ಮಕ ಅಧ್ಯಯನ ಅಂತ ನಾನಾದರೂ ಕೂಡ ಹೇಳ್ತೀನಿ. ದೆರ್ ಇಸ್ ಬಿನ್ ಎ ಗ್ರೇಟ್ ಟ್ರಾನ್ಸಿಷನ್ ಇನ್ ವ್ಯಾಲ್ಯೂಸ್. ಇವತ್ತು ಸಮಾಜದಲ್ಲಿ ಈ ಮಟ್ಟದ ಅಧಃಪತನ ಆಗ್ತಾ ಇರುವಂಥದ್ದು ನಮ್ಮೆಲ್ಲರೂ ಕೂಡ ಚಿಂತನೆಗೀಡು ಮಾಡುವಂಥದ್ದು. ಹಾಗಾಗಿ ನಮ್ಮ BL ಶಂಕರ್ ಅವರು ಅದ್ಭುತವಾಗಿ ಮಾತನಾಡಿದ್ದಾರೆ. ಆ ವಿಚಾರ ಪಬ್ಲಿಕ್ ಇಂಟ್ರೆಸ್ಟ್ ವರ್ಸಸ್ ಪರ್ಸನಲ್ ಇಂಟ್ರೆಸ್ಟ್, ಇದ್ರ ಬಗ್ಗೆ ಮಾನ್ಯ ಈ ಇಡೀ ಕಾರ್ಯಕ್ರಮಕ್ಕೆ ಘನತೆ ಬಂದದ್ದು ಜಸ್ಟಿಸ್ ಶಿವರಾಜ್ ಪಾಟೀಲರು ಒಪ್ಪಿ ಬಂದು ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಕ್ಕೆ. ಎಂಥ ಅದ್ಭುತವಾದ ಚಿಂತನೆಗಳನ್ನು ಅವರು ಹಂಚಿಕೊಂಡರು. ಹಾಗಾಗಿ ಅವರಿಗೂ ಕೂಡ ಗಾಂಧಿ ಭವನ ಯಾವತ್ತೂ ಕೂಡ ಕೃತಜ್ಞರಾಗಿರ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನದೊಂದು ಆಸೆ ಇದೆ, ನಮ್ಮ ಶಿವರಾಜ್ ಅವ್ರದ್ದು ಅಷ್ಟೇ, ನಮ್ಮ ನರೇಂದ್ರ ಅವರೆಲ್ಲರದ್ದು, ಅವರ ಆ ಸಮಾಧಿಯ ಆ ಸ್ಥಳವನ್ನು ಒಂದು ಯಾತ್ರಾ ಸ್ಥಳವಾಗುವಂಥ ರೀತಿಯಲ್ಲಿ, ಹೋಗುವ ಬರುವ ಎಲ್ಲ ಜನರಿಗೂ ಒಂದು ಸ್ಫೂರ್ತಿಯಾಗುವಂಥ ರೀತಿಯಲ್ಲಿ ಆ ಸ್ಥಳವನ್ನು ನಾವು ಅಭಿವೃದ್ಧಿ ಪಡಿಸೋಣ, ನಾವೆಲ್ಲರೂ ಸೇರೋಣ. ಅದಕ್ಕೆ ಕುಟುಂಬಸ್ಥರ ಸಹಕಾರ ಕೂಡ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ಜಸ್ಟಿಸ್ ಶಿವರಾಜ್ ಪಾಟೀಲ್ರವರು ಭಾಳ ಅದ್ಭುತವಾಗಿ ಮಾತನಾಡಿದರು. ಅವರು ಹಿ ವಾಸ್ ದಿ ಚಾಂಪಿಯನ್ ಆಫ್ ದಿ ಫಾರ್ಮರ್ಸ್ ಕಾಸ್ ಅನ್ನೋದನ್ನು ಭಾಳ ಚೆನ್ನಾಗಿ ಅವರು ಹೇಳಿದರು. ಅವರು ಕಾನೂನಿನ ತಜ್ಞರಾಗಿದ್ದರು ಮಂಜಪ್ಪನವರು. 1960ರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ತಂದರು.
ನಮ್ಮ ದೇವರಾಜ ಅರಸರವರು 73ರಲ್ಲಿ ತಂದರು. ಇವರು 1960ರಲ್ಲೇ ಮೈಸೂರು ಸ್ಟೇಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ತಂದು ನಾವು ರೈತರಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಟರು. ಆನಂತರ ಅದು ಬೆಳೀತು, ಅದೊಂದು ದೊಡ್ಡ ಆಂದೋಲನವಾಗಿ ಆಗಿದ್ದನ್ನು ನಾವೆಲ್ಲ ಕಾಣ್ತೇವೆ. ಜಸ್ಟಿಸ್ ಶಿವರಾಜ್ ಪಾಟೀಲ್ರವ್ರು ಹೇಳಿದರು, ಅಪರೂಪದ ಒಬ್ಬ ಗಾಂಧಿಯನ್ ಅನ್ನುವಂಥ, ಇದು ರೇರ್ ಗಾಂಧಿಯನ್ ಅನ್ನುವ ಮಾತನ್ನು ಹೇಳಿದರು. ಅದು ನಿಜಕ್ಕೂ ಕೂಡ ಅವರಿಗೆ ಅದು ಹೋಲಿಕೆ ಆಗುತ್ತೆ. ಇವತ್ತು ನನಗೆ ಯಾಕೆ ಈ ಕಾರ್ಯಕ್ರಮ ಭಾಳ ಸಂತೋಷ ತಂದುಕೊಟ್ಟಿದೆ ಅಂದರೆ, ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ರಾತ್ರಿ ಬೆಳಗಿನ ಜಾವ 2 ಗಂಟೆಗೆ ಅವರು ಫಾರಿನ್ನಿಂದ ಬಂದು ಲ್ಯಾಂಡ್ ಆಗಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಲ್ಲ ಭಾಷಣಗಳನ್ನು ಕೇಳಿ ಕಡೆ ಭಾಷಣ ಕೇಳಲಾರ್ದೆ ಅವ್ರು ಹೋಗಿದ್ದಾರೆ. ನನಗೆ ಭಾಷಣ ಕೇಳಲಾರ್ದೆ ಈಗ ತಾನೇ ಅವ್ರನ್ನ ತೆರಳಿದ್ದಾರೆ. ಯಾಕೆ ಈ ಮಾತು ನಾನು ಹೇಳ್ತೇನೆ ಅಂತಂದರೆ, ಅಷ್ಟು ಪ್ರಭಾವಿಸಿದಂಥ ವ್ಯಕ್ತಿ. ಇವತ್ತು ಮೌಲಿಕವಾಗಿ ಬದುಕಿದಂಥ ನಾಯಕರನ್ನು ಎಂಥವರು ಕೂಡ ನೆನೆಸುವಂಥದ್ದಾಗ್ತದೆ. ನನಗಂತೂ ಭಾಳ ಸಂತೋಷ. ಇವತ್ತು ನಮ್ಮ ಯುವ ಮಿತ್ರರೆಲ್ಲ ನೀವಿಲ್ಲಿದ್ದೀರಿ. ಇಂತಹ ಘನತೆವೆತ್ತ ಜನ, ಇಂತಹ ವೇದಿಕೆ ನೋಡೋದೇ ಒಂದು ಪುಣ್ಯ. ನೀವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಒಂದು ಸಣ್ಣ ವಿಚಾರವನ್ನಾಗಲಿ ನೀವು ನಿಮ್ಮದಾಗಿಸಿಕೊಂಡ್ಬಿಟ್ರೆ ನಿಮ್ಮ ಬದುಕಿನಲ್ಲಿ. ಇವತ್ತು ನಮ್ಮ ಕಡಿದಾಳ್ ಮಂಜಪ್ಪನವರ ಉಪನ್ಯಾಸದ ಕಾರ್ಯಕ್ರಮ ಏನಿಲ್ಲ ಉದ್ಘಾಟನೆ ಆಗಿದೆ, ಇದು ವರ್ಷ ನಡೆಯುತ್ತೆ, ಅದು ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಒಂದೇ ಒಂದು ಮಾತನ್ನು ನಾನು ಹೇಳ್ತೇನೆ. ಇವತ್ತು ಯಾಕೆ ಚೀಫ್ ಮಿನಿಸ್ಟರ್ಗಳಲ್ಲಿ ಸ್ಕ್ಯಾಂಡಲ್ ಮೇಲೆ ಸ್ಕ್ಯಾಂಡಲ್ ಕಾಣ್ತಾ ಇದ್ದೀವಿ ಅಂತಂದರೆ, ಹಿಂದೆಲ್ಲ ಹಾಗಿರಲಿಲ್ಲ. ಅವ್ರಿಗೆಲ್ಲ ಕಾನೂನಿನ ಜ್ಞಾನ ಇತ್ತು. ಮೆನಿ ಲಾಯರ್ಸ್ ವೇರ್ ಲೆಜಿಸ್ಲೇಟರ್ಸ್. ಒಂದು ಯಾವುದೇ ಫೈಲ್ ಮೇಲೆ ಅವರು ಒಂದು ಆರ್ಡರ್ ಮಾಡಬೇಕಾದ್ರೆ ಅವ್ರು ಒಂದು ಆಲೋಚನೆ ಮಾಡೋರು, ಇಫ್ ಚಾಲೆಂಜ್ ಬಿಫೋರ್ ಎ ಕೋರ್ಟ್ ಆಫ್ ಲಾ ವಿಲ್ ದಿಸ್ ಆರ್ಡರ್ ಸಸ್ಟೈನ್. ಆ ಒಂದು ಟೆಸ್ಟನ್ನು ಇಟ್ಕೊಂಡು ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಬಂದು ನೋಡಿ. ಹಾಗೆಲ್ಲ ಮಾಡಿದವರಲ್ಲಿ ಎಲ್ಲೂ ನೀವು ಸ್ಕ್ಯಾಮ್ಸ್ ಕಾಣೋದಿಲ್ಲ, ಎಲ್ಲೂ ಸ್ಕ್ಯಾಂಡಲ್ ಕಾಣೋದಿಲ್ಲ. ಹಾಗಾಗಿ ಆ ಸಾಲಿಗೆ ಸೇರಿದವರು ನಮ್ಮ ಕಡಿದಾಳ್ ಮಂಜಪ್ಪನವರು. ಹಾಗಾಗಿ ಅವರೆಲ್ಲ ನಿಜವಾಗಿಯೂ ನಾನು ಹೇಳೋದಾದರೆ, ಯುವಕರು ದಯಮಾಡಿ ಅವರ ಬದುಕನ್ನು ಓದಿ ಪ್ಲೀಸ್. ಈಸ್ 100% ಟ್ರೂ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್. ನಾವು ಹೇಗೆ ಬದುಕಬೇಕು ಜೀವನ ಅನ್ನೋದನ್ನು ನಾವು ಕಲಿಬೇಕಾದ್ರೆ ಕಡಿದಾಳ್ ಮಂಜಪ್ಪನವ್ರ ಜೀವನದಿಂದ ಸಾಧ್ಯ ಅನ್ನುವಂಥದ್ದು. ಆಮೇಲೆ ಅವರು BL ಶಂಕರ್ ಅವರು ಒಂದು ಒಳ್ಳೆ ಮಾತು ಹೇಳಿದರು, ಯಾವುದನ್ನು ನಾವು ಸೇವೆ ಅಂದ್ಕೊಂಡಿದ್ದೇವೋ ಅದೆಲ್ಲವೂ ಕೂಡ ಇವತ್ತು ವ್ಯಾಪಾರೀಕರಣ ಆಗಿಬಿಟ್ಟಿದೆ ಅಂತ. ಇವತ್ತು ಆ ದೃಷ್ಟಿಯಲ್ಲೂ ಕೂಡ ಮಕ್ಕಳೇ ನೀವೆಲ್ಲರೂ ಕೂಡ ಗಮನಿಸಬೇಕು. ಯು ಆರ್ ಗೋಯಿಂಗ್ ಟು ಹೋಲ್ಡ್ ದಿ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. So all these great ideas which have been, presented on this platform, you should make it as your own and try to build upon it ಅನ್ನುವಂಥ ಮಾತು ಹೇಳಿ, ನನಗಂತೂ ಪ್ರೊಫೆಸರ್ ಶಿವರಾಜು ಅವರು ಒಂದು ಅದ್ಭುತವಾದಂಥ ಒಂದು ಕೃತಿ ತಂದಿದ್ದಾರೆ. ಅವರ NSSನ ಇಡೀ ಅನುಭವವನ್ನು ದಾಖಲೀಕರಿಸಿದ್ದಾರೆ. ಆ ಪುಸ್ತಕ ಕೂಡ ಇವತ್ತಿಲ್ಲಿ ಲೋಕಾರ್ಪಣೆಗೊಂಡಿದೆ ಈ ಎಲ್ಲರ ಸಮ್ಮುಖದಲ್ಲಿ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ಶರತ್ ಚಂದ್ರ ಅವರು ನೋಡಿ, ಅವರು ಭಾಳ ಹಿರಿಯ ವಿಜ್ಞಾನಿಗಳು. ಅವರು ಎಷ್ಟು ಪ್ರೀತಿಯಿಂದ ಬಂದು ಅವರು ಅಲ್ಪ ಮಾತನಾಡಿದರು, ಭಾಳ ತೂಕವಾದ ಮಾತನಾಡಿದರು. ಅವ್ರು ಹೇಳಿದ್ರು, ಹಿ ಆಲ್ವೇಸ್ ಅಡ್ಹಿಯರ್ ಟು ಟ್ರೂತ್. ಯಾರು? ಕಡಿದಾಳ್ ಮಂಜಪ್ಪನವರು. ಎರಡನೇ ಮಾತು ಅವ್ರು ಭಾಳ ಹೇಳಿದ್ದು, ಹಿ ವಾಸ್ ಅ ಟ್ರೂ ಡಿಸೈಪಲ್ ಆಫ್ ಗಾಂಧಿ. ಇದಕ್ಕಿಂತಲೂ ಇನ್ನೇನು ಹೆಚ್ಚು ಮಾತು ಬೇಕಿಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾ, ನೀವೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸಿ ಗಾಂಧಿ ಭವನದ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.